ಆಲ್ರೆಡಿ ಮ್ಯಾನೇಜರ್ उनको फ़ोन करके कंफर्म कर ಅಲ್ಲ ಅಲ್ಲಿ ಎಲ್ಲ ಗಾಯ ಮೇಲೆ ಕರ್ಪೂರ ಹಾಕ್ಬಿಟ್ಟು ಅದನ್ನು ನೋಡಿ ಸರಿ ಕ್ಯೂ ಆಗಿ ಬರ್ರಿ ಒಬ್ಬೊಬ್ರು ಲೈನಾಗಿ She left. She had guests. So, just sprinkle it down across. Like one layer above this. Just to ensure that this base is forming properly. What is it? Say 1 to 2 mm thickness of the base. So that once it comes to contact with the fluid, the composting process starts.
ಏನಾರ ಪ್ಲಾಸ್ಟಿಕ್ ಸ್ಪೆಟ್ ಮಾಡಿ ಅದನ್ನ. ಪ್ಲಾಸ್ಟಿಕ್ ಇರಿ ಆಮೇಲೆ ಕೇಳಿಸ್ಕೊಳ್ಳಿ ಅಷ್ಟೇ. ಇವಾಗ ನೀವು ಕಲ್ತಿರಲ್ವಾ, ಪ್ಲಾಸ್ಟಿಕ್ಕು, ಪೇಪರು, ತೆಂಗಿನಕಾಯಿ ಚಿಪ್ಪು ಆ ಥರ ಏನಾರು ಇದ್ದರೆ ಆ ಬಕೆಟ್ ಇದೆ, ಅದ್ರಮೇಲೆ ಇಟ್ಕೊಳ್ಳಿ, ಅದ್ರಮೇಲೆ ಹಾಕೊಂಡು ಹೋಗ್ತೀವಿ. ಅಲ್ಲಿ ಇದ್ರಲ್ಲಿ ತಳ್ಳಿಡಿ. ಅರ್ಥ ಆಯ್ತಾ? ಫಸ್ಟು ಸ್ವಲ್ಪ ತಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಂ ಮೊಟ್ಟೆ ಎಲ್ಲ ಇದೆ. ತೆಂಗಿನಕಾಯಿ ಚಿಪ್ಪು ಮಾತ್ರ ತಳ್ಳಿ. ಅದು ನೀಟಾಗಿ ನೋಡ್ಕೊಳ್ಳಿ. ಅದಿರಲಿ ಬಿಡಿ. ಇಲ್ಲಿ ಕೈ ಎತ್ತಿ ಹಾಂ ಇದು ತೆಗ್ದು ನೋಡಿ. ಇಲ್ಲೊಂದು ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಪೇಪರ್ಸ್ ಇರಬಾರ್ದು. ಅದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹಾಂ ಸಾಕು ಬೇರೆ ಇದು ಸಾಕು. ಕೆಳಗೆ ಬೀಳ್ತಾರೆ. ಇದು ತೆಂಗಿನಕಾಯಿದು ಇದ್ರೆ ಅದೆಲ್ಲ Tell them without gloves they should not do this. They have to always because you don't know some people glass pieces. ನೀವು ಯಾವಾಗ ಇದು ಮಾಡಿದ್ರು ಗ್ಲೌಸು, ಮಾಸ್ಕು, ಟೋಪಿ, ಶೂಸ್ ಹಾಕೊಂಡೇ ಮಾಡಬೇಕು. ಓಕೆನಾ? ಅದರಲ್ಲಿ ಏನೇನು ಹಾಕ್ತಾರೆ, ಏನೇನು ಬಿಡ್ತಾರೆ, ಏನಾದ್ರು ಗಾಜಿನ ಚೂರು ಏನಾದ್ರು ಇದ್ದರೆ ಕೈ ಕಟ್ಟಾಗಿಲ್ಲ. ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಕಡೆ. ಅದೆಲ್ಲ ಹಾಕ್ಬೋದು, ಗೆಣಸೆಲ್ಲ ಹಾಕ್ಬೋದು. ಹಾಂ ತೆಗೀರಿ, ಪ್ಲಾಸ್ಟಿಕ್ ತೆಗೀರಿ. ಇದು ನೋಡಿ, ಇಲ್ಲೊಂದಿದೆ ನೋಡಿ ಪ್ಲಾಸ್ಟಿಕ್ಕು, ಅಲ್ಲೇ ಆ ಒಳಗಡೆ ನಿಮ್ಮ ಕೈ ಒಳಗಡೆ ಎಲ್ಲ ಬತ್ತು ನೋಡಿ. ಹಾಂ ತೆಗೀರಿ. ವೆರಿ ಗುಡ್. ಇದು ತೆಂಗಿನಕಾಯಿ ಚಿಪ್ಸ್ ಆಗಿರಿ. ತೆಂಗಿನಕಾಯಿ ಮಾತ್ರ ಹತ್ತಕ್ಕೆ ಹೋಗ್ಬಿಡಿ. ತೆಂಗಿನಕಾಯಿ, ಎಳ್ನೀರು ಅದೆಲ್ಲ ಇರಲಿ. ಹೇಳ್ಕೊಳ್ಳಿ ಈ ಕಡೆ. ಇನ್ನೂ ಒಂದು ಅದು ಒಂದು ತಗೊಂಡಿದೆ. ಯೂಸಿಗೆ ಹಾಕ್ಕೊಳ್ಳಿ. ಅದಿರಲಿ. ಆ ದಾರ ಕಟ್ಟಿರ್ತಾರಲ್ಲ, ಆ ಹೂವು ಮಾತ್ರ ದಾರ ಹೋಗ್ಬಾರ್ದು. ಈ ಹೂವೆಲ್ಲ ಇರುತ್ತೆ. ಇಲ್ಲೊಂದು ಬಾಣಲಿ ಕೈ ಹಾಕಬಾರ್ದು. ಸರಿನಾ? ನಿಮ್ಗೆ ಏನಾರ ಮಿಷಿನ್ ನೋಡ್ಬೇಕಂದ್ರೆ ಸ್ವಿಚ್ ಆಫ್ ಮಾಡಿ, ಅಲ್ಲಿ ಆಫ್ ಮಾಡಿ, ಇಲ್ಲಾಂದ್ರೆ ಮೇಲಿನ ಆಫ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕೈ ಇಡಬೇಕು. ಎಲ್ಲ ಕೆಲಸ ಮುಗಿದ ಮೇಲೆ ಸಾಯಂಕಾಲ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ವೇಸ್ಟ್ ನಿಂತಿರುತ್ತೆ, ಅದನ್ನ ಏನು ತೆಗಿಯೋಕ್ಕೆ ಹೋಗ್ಬೇಡಿ. ಈ ಜಾಗ ಇದೆಲ್ಲ, ಇಲ್ಲಿ ಸ್ವಲ್ಪ ವೇಸ್ಟ್ ಬಂದಿರೋದು ನಿಂತಿರುತ್ತೆ. ನಾಳೆ ನೀವು ವೇಸ್ಟ್ ಆಗ್ತಿದ್ದಾಗ ಅದೇ ಪುಷ್ ಮಾಡ್ಕೊಂಡು ಬರುತ್ತೆ. ನೀವು ಕಡ್ಡಿ ಹಾಕಿ ಅದಾಕಿ ಏನು ತೆಗಿಯೋಕ್ಕೆ ಹೋಗ್ಬೇಡಿ. ಅದೇ ಥರ ಇಲ್ಲೊಂದಿದೆಯಲ್ಲ, ಇದೊಂದು ನಟ್ಟು, ಇದು ನಾನು ಟೈಟ್ ಮಾಡಿ ಇಟ್ಟಿರ್ತೀನಿ. ಇದು ಯಾವುದೇ ಕಾರಣಕ್ಕೂ ನೀವು ಟಚ್ ಮಾಡಬಾರ್ದು. ಏನಾರ ನಿಮಗೆ ಸರಿಯಾಗಿ ಫಸ್ಟ್ ಥರ ಆಗ್ತಿಲ್ಲ ಅಂದರೆ ಸರಿ ಮೇಲೆ ಸರ್ ನಮ್ಗೆ ಹೇಳ್ತಾರೆ, ನಾನು ಬಂದು ಚೆಕ್ ಮಾಡಿ ರೆಡಿ ಮಾಡ್ತೀನಿ. ಇದರಲ್ಲಿ ಏನು ಕೈ ಹಾಕಕ್ಕೆ ಹೋಗ್ಬೇಡಿ. ವೇಸ್ಟ್ ಬಂದು ಬೀಳ್ತಾ ಇರುತ್ತೆ. ಬರೀ ಇಲ್ಲಿ ತೊಳೆದ್ಬಿಟ್ಟು ವಾಶ್ ಮಾಡಿ. ಸಾಯಂಕಾಲ ಎಲ್ಲ ಕೆಲಸ ಆದಮೇಲೆ ಇದಕ್ಕೆ ನೀರು ಹಾಕಿ ವಾಶ್ ಮಾಡಿ. ಅದೊಂದು ಬ್ರಷ್ ಇದೆ ಅಲ್ಲ, ಬ್ರಷ್ ಕೊಡಿ. ಆ ಬ್ರಷಲ್ಲಿ ಎಲ್ಲ ಕಡೆನೂ ಹಿಂಗೆ ಮಾಡಬೇಕು ಪೂರ್ತಿ. ಇವಾಗ ಇದರಲ್ಲಿ ಹೋಲ್ಸ್ ಕಾಣಿಸ್ತಿದೆಯಲ್ಲ, ಪ್ರತಿ ಟೈಮು ಈ ಹೋಲ್ ಕಾಣಬೇಕು. ನೀವು ಕ್ಲೀನ್ ಮಾಡಿದ್ಮೇಲೆ ಯಾವುದು ಇದರಲ್ಲಿ ಸ್ಟಕ್ ಇರಬಾರ್ದು. ಸರಿನಾ? ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ. ಉದ್ದ ಹಾಕಿದ್ಮೇಲೆ ಅಲ್ಲಿ ಇದಾಗಿ ಇಲ್ಲಿ ಕೆಳಗಡೆ ಬರುತ್ತೆ. ಒಂದು 1 hour ಆದಮೇಲೆ ಇಲ್ಲಿ ಜಾಸ್ತಿ ನಿಂತ್ಕೊಂಡಾಗ ಇಲ್ಲಿ ಸ್ವಲ್ಪ ನೀರು ಹಾಕಬೇಕು, ಇಲ್ಲಾಂದರೆ ಬೇಡ. ಸರಿನಾ? ಶುರು ಮಾಡೋಣ. ಸರ್ ಆನ್ ಮಾಡು. What the You switch it on.
Yeah, she's ಅದಕ್ಕೋಸ್ಕರ ಕರ್ Yeah, yeah. Wait. ಅಲ್ಲಿ ಬಾಣಲಿ ಇಟ್ಟಿದ್ದೀರಾ? ಎರಡು ಮೂರು ಬಾಟ್ಲಿ ಇಟ್ಕೊಳ್ಳಿ. ಸೊ ದಿಸ್ ವಿಲ್ ಕಂಟಿನ್ಯೂ ಟು ವರ್ಕ್ ಅಲಾಂಗ್ ಆಸ್ ದ ಲೋಡ್ ಇಸ್ ಬೀಯಿಂಗ್ ಪುಟ್ ದೇರ್. ಲೋಡ್ ಆದರೆ ಅಲ್ಲಿ ದರ್ ಇಸ್ ನೋ ಪ್ರೆಷರ್ ಟು ಪುಷ್ ಇಟ್ ಔಟ್. ಪ್ರೆಷರ್ ಇಂದ ಬರುತ್ತೆ. ಬೋನ್ ಸೋಡಾ ಬಂದ್ಬಿಡ್ತು ನೋಡಿ. ಎಲ್ಲ ಬೋನ್ ಎಲ್ಲ ಫುಲ್ ಪೌಡರ್ ಆಗಿ ಹೋಗುತ್ತೆ. ದಿಸ್ ವಿಲ್ ಬಿ ಸಮ್ ಬೋನ್ಸ್ ಫುಡ್ಸ್ ಇರುತ್ತೆ. ಹತ್ರ ಮಾಡ್ಕೊಬಿಡಿ. ಬೆಲೆಗಳು ಹಾಕ್ಬೋದಾ? ಏನು ಯೂಸ್ ಇಲ್ಲ ಅದನ್ನು ಹಾಕಿ. ಅಂತ ನಮಗೆ ಗೊತ್ತಿಲ್ಲ ಮೇಡಮ್, ಅದಕ್ಕೆ ಹಾಕಿ ತರಿಸಿದ್ವಿ. ಮೇಬಿ ಅದ್ರದ್ದು ಓಪನಿಂಗ್ ಸ್ವಲ್ಪ ದೊಡ್ಡದು ಮಾಡಿದರೆ ದೊಡ್ಡದಾಗಬೇಕಾ ಚಿಕ್ಕದಾಗಬೇಕಾ ಸರ್? ದೊಡ್ಡದಾದರೆ ಈಸಿಯಾಗಿ ಇಲ್ಲಿ ಮೇಡಮ್ ಇಲ್ಲಿ ಇದು ಚಿಕ್ಕದು ಬರುತ್ತೆ. ತಂದ್ಕೊಡ್ಲಿಲ್ಲ ಪಾರ್ಟಿ. ನಾನು ಇನ್ನೇನು ಹೇಳ್ತಾ ಇದ್ದೀನಿ ಅವನಿಗೆ. ಈ ಸೈಡ್ ಅಲ್ಲ ಅಲ್ಲ, ನಿಮ್ಮ ಕಡೆಯಿಂದ ನೀವು ಒಂದು ಸ್ಮಾಲ್ ಎಕ್ಸ್ಟೆನ್ಷನ್ ಕೊಟ್ಟರೆ ಸ್ವಲ್ಪ ಪಾಯಿಂಟೆಡ್ ಆಗುತ್ತೆ. ಸ್ಪ್ರೆಡ್ ಎಸ್ ಎಸ್ ಅದು ಒಂದು ಎಕ್ಸ್ಟೆಂಡ್ ಮಾಡಬೇಕು. ಆವಾಗ ಈಸಿಯಾಗಿ ಇನ್ಸರ್ಟ್ ಮಾಡಬೇಕು. ಈಗ ಅರ್ಧ ಪೇಸ್ಟ್ ಇಸ್ ಕಮಿಂಗ್ ಇದು ಫ್ಲೋ ಆಗುತ್ತಾ? ತಗೊಂಡು ಸ್ವಲ್ಪ ಸಾಕು. ಅವಾಗ ಈ ನೀರು ಈ ಪೈಪ್ ಹೋಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಏನು ಹಾಕಬಾರ್ದು. ಅವಾಗ ಅದು ಬ್ಲಾಕ್ ಆಗಲ್ಲ ಅದು. ಸದ್ಯಕ್ಕೆ 2 ಗಂಟೆ ಸರ್ ತಂದಿರೋದು. ಇಲ್ಲಿ ಈ ಕಂಬಿ ಇದೆಯಲ್ಲ, ಈ ಕಂಬಿ ಒಳಗಡೆ ಹಾಕಿ. ಹಾಂ, ಗುಡ್ಡೆ ಮಾಡಬೇಡಿ. ಆ ಕಡೆ ಹೋಗ್ಬೇಡಿ. ಪೈಪಿಂದ ಒಳಗಡೆ ಕೋಕೋ ಫಿಟ್ ಹಾಕ್ಕೊಳ್ಳಿ ಮನು. ಈಗ ಬೇಡ. ಆಹಾ, ಇನ್ನೂ ಒಂದು ಸ್ವಲ್ಪ ಹಾಕೋಣ. ಲಾಸ್ಟ್